ಚೀನಾ ದೇಶಗಳ ನಡುವಿನ ಕದನ ಶತಕಗಳಿಂದಲೂ ಕೂಡ ನಡೀತಾನೆ ಬಂದಿದೆ. ಈ ಶತ್ರುಗಳ ವಾರ್ ಇನ್ನೊಂದು ಹಂತಕ್ಕೆ ತಲುಪಿದೆ. ಭಾರತದ ಮೇಲೆ ಕಣ್ಣಿಟ್ಟಿರುವಂತಹ ಚೀನಾ ಅರುಣಾಚಲ ಪ್ರದೇಶದಲ್ಲಿ ಪದೇ ಪದೇ ಖ್ಯಾತಿಯನ್ನ ತೆಗೀತಾನೆ ಬಂದಿದೆ. ಅರುಣಾಚಲ ಭೂಮಿಯನ್ನ ಕಬಳಿಸಲು ಇಲ್ಲಿಲ್ಲದ ತಂತ್ರಗಾರಿಕೆಯನ್ನ ಮಾಡ್ತಿರುವಂತಹ ಡ್ರ್ಯಾಗನ್ ರಾಷ್ಟ್ರ ಚೀನಾ ಹಲವು ಹಳ್ಳಿಗೆ ಮರುನಾಮಕರಣ ಕೂಡ ಮಾಡಿತ್ತು. ಇದರ ಮುಂದುವರಿದ ಭಾಗವಾಗಿ ಚೀನಾ ಮತ್ತೊಂದು ಅಸ್ತ್ರವನ್ನ ಬಳಕೆ ಮಾಡಿದೆ. ಹಾಗಾದ್ರೆ ಬಳಕೆ ಮಾಡಿರೋ ಅಸ್ತ್ರ ಆದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಸ್ ವೀಕ್ಷಕರೇ, ಭಾರತದ ನೆಮ್ಮದಿಯನ್ನ ಹಾಳು ಮಾಡೋದಕ್ಕೆ ಹಾಗೂ ಭೂಮಿಯನ್ನ ಕಬಳಿಸೋದಕ್ಕೆ ಚೀನಾ ನಿಗೂಢ ಯುದ್ಧವನ್ನ ಆರಂಭ ಮಾಡಿದೆ. ಭಾರತದ ಪಕ್ಕದ ರಾಷ್ಟ್ರ ನೇಪಾಳದೊಂದಿಗೆ ಚೀನಾ ದೊಡ್ಡ ಒಪ್ಪಂದವನ್ನ ಮಾಡಿಕೊಂಡಿದ್ದು, ಅದಕ್ಕೆ ಭಾರತ ಸಹ ದೊಡ್ಡ ತಿರುಗೇಟನ್ನ ನೀಡಿದೆ. ಈ ಮೂಲಕ ಭಾರತ ಹಾಗೂ ಚೀನಾ ನಡುವಿನ ಆತಂಕಕಾರಿ ಸಮರ ಇದೀಗ ಅರುಣಾಚಲದಾಚೆಗೆ ವಿಸ್ತಾರ ಆಗಿದೆ. ಸ್ನೇಹಿತರೆ, ಹಾಗಾದ್ರೆ ಚೀನಾದ ನಿಗೂಢ ಯುದ್ಧವಾದ್ರೂ ಏನು, ನೇಪಾಳ ಹಾಗೂ ಬಾಂಗ್ಲಾ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರವಾದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೇಪಾಳ ಬಳಸಿಕೊಂಡು ಭಾರತಕ್ಕೆ ಚೀನಾ ಶಾಕ್. ಭಾರತವನ್ನ ಕಟ್ಟಿ ಹಾಕೋದಕ್ಕೆ ಚೀನಾ ತನಗೆ ಬೇಕಾದ ಎಲ್ಲಾ ಅಸ್ತ್ರಗಳನ್ನ ಬಳಕೆ ಮಾಡ್ತಾ ಇದೆ. ಶ್ರೀಲಂಕಾ, ಮಯನ್ಮಾರ್, ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ಮೂಲಕ ಭಾರತದ ಸುತ್ತುವರಿದು ಕಟ್ಟಿ ಹಾಕಲು ಚೀನಾ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಮಾಲ್ಡೀವ್ಸ್ ಹಾಗೂ ನೇಪಾಳದ ಮೂಲಕ ಆಗಾಗ ಭಾರತಕ್ಕೆ ಡ್ರ್ಯಾಗನ್ ದೇಶ ಕಿರಿಕಿರಿ ಮಾಡ್ತಲೇ ಬಂದಿದೆ. ಇದೀಗ ಅದೇ ನೇಪಾಳವನ್ನ ಭಾರತದ ಶತ್ರು ಅಂತ ಗುರುತಿಸಲು ಚೀನಾ ಆಗಾಗ ಪ್ರಯತ್ನವನ್ನ ಮಾಡ್ತಾನೆ ಬಂದಿತ್ತು. ಚೀನಾದಲ್ಲಿ ರಾಜರ ಆಳ್ವಿಕೆ ಇರೋವರೆಗೂ ಅದು ಸಾಧ್ಯವಾಗಿರಲಿಲ್ಲ. ಇದರಿಂದ 2008ರಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಬಂದ ನಂತರ ಚೀನಾ ತನ್ನ ಆಟವನ್ನ ಶುರು ಮಾಡಿದೆ. ನೇಪಾಳದಲ್ಲಿ ಕಮ್ಯುನಿಸ್ಟ್ ಪಕ್ಷ ಆಡಳಿತಕ್ಕೆ ಬಂದ ನಂತರ ಚೀನಾ ತನ್ನ ಬಾಲವನ್ನ ಬಿಚ್ಚೋದಕ್ಕೆ ಮುಂದಾಗಿದೆ. ಅದರಲ್ಲೂ ಕೆಪಿ ಶರ್ಮಾ ಪ್ರಧಾನಿಯಾದ ನಂತರ ಭಾರತವನ್ನ ಟೀಕೆ ಮಾಡಿದ್ದೇ ಹೆಚ್ಚು. ಅಲ್ಲದೆ ಭಾರತ ತಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿದೆ, ನಮ್ಮ ಭೂಮಿಯನ್ನ ಅತಿಕ್ರಮಣಗೊಳಿಸಿದೆ ಅಂತ ಸಂಸತ್ನಲ್ಲಿ ಕೆಪಿ ಶರ್ಮಾ ಆರೋಪ ಕೂಡ ಮಾಡಿದ್ರು. ಇದೇ ಕೆಪಿ ಶರ್ಮಾ ಆಡಳಿತದಲ್ಲಿರುವಂತಹ ಚೀನಾ ನೇಪಾಳದಲ್ಲಿ ದೊಡ್ಡ ರೈಲು ಯೋಜನೆಯನ್ನ ಆರಂಭ ಮಾಡಲು ಶುರು ಮಾಡಿದೆ ಅಂತ ಹೇಳಿದ್ದಾರೆ. ಆ ಒಂದು ಯೋಜನೆ ಏನಾದ್ರೂ ಭಾರತದೊಳಗಿನ ಚೀನಾದ ನಿಗೂಢ ಯುದ್ಧಕ್ಕೆ ಕಾರಣವಾಗಲಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅಯ್ಯೋ, ಏನಿದು, ಕೇವಲ ಒಂದು ರೈಲು ಯೋಜನೆಯಿಂದ ಚೀನಾ ಭಾರತದ ಮೇಲೆ ಏನು ಮಾಡುವುದಕ್ಕೆ ಸಾಧ್ಯ ಅಂತ ನೀವು ಪ್ರಶ್ನೆ ಕೇಳಬಹುದು. ಆದ್ರೆ ಅದೇ ರೈಲು ಯೋಜನೆಯ ಮೂಲಕ ನೇಪಾಳ ಹಾಗೂ ಭಾರತವನ್ನ ದೂರ ಮಾಡುವುದಕ್ಕೆ ಚೀನಾ ಹೊಸ ಪ್ಲಾನ್ ಅನ್ನ ಮಾಡಿದೆ. ನೇಪಾಳ ಹಾಗೂ ಭಾರತಕ್ಕೂ ಹೆಚ್ಚು ವ್ಯತ್ಯಾಸವೇನಿಲ್ಲ ವೀಕ್ಷಕರೇ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭಾರತದೊಂದಿಗೆ ಬೆರೆತು ಹೋಗಿದೆ ನೇಪಾಳ. ಸಂಸ್ಕೃತಿಯ ವಿಚಾರದಲ್ಲೂ ಕೂಡ ನೇಪಾಳ ಹಾಗೂ ಭಾರತಕ್ಕೆ ವ್ಯತ್ಯಾಸವೇ ಇಲ್ಲ. ನೇಪಾಳ ವ್ಯಾಪಾರ ವ್ಯವಹಾರ ಕೂಡ ಭಾರತದ ಮೂಲಕವೇ ಆಗಬೇಕಿದೆ. ಎಂದಿಗೂ ಕೂಡ ನೇಪಾಳವೇ ಭಾರತಕ್ಕೆ ದೊಡ್ಡ ವ್ಯಾಪಾರಿ ಪಾಲುದಾರ ದೇಶವಾಗಿದೆ. ಭಾರತದ 3ನೇ ಒಂದು ನೇಪಾಳದಲ್ಲಿದೆ. ನೇಪಾಳದ ಸಾಕಷ್ಟು ಜನರು ಭಾರತದಲ್ಲಿ ವ್ಯಾಪಾರವನ್ನ ನಡೆಸ್ತಾ ಇದ್ದಾರೆ. ಕೆಲಸವನ್ನ ನೇಪಾಳಿಗರು ಅರಸಿ ಭಾರತಕ್ಕೆ ಬರ್ತಾ ಇದ್ದಾರೆ. ನೇಪಾಳಿಗರೊಂದಿಗೆ ಭಾರತ 1850 ಕಿಲೋಮೀಟರ್ ಗಡಿಯನ್ನ ಹೊಂದಿದೆ. ಆದ್ರೆ ನೇಪಾಳ ಯಾರ ಜೊತೆಗೂ ಕೂಡ ಸಂಘರ್ಷಕ್ಕೆ ಒಳಗಾಗದೆ ಬಫರ್ ಝೋನ್ ನಲ್ಲಿ ಇದೆ. ಇಂತಹ ಪ್ರದೇಶದಲ್ಲಿ ಸಂಘರ್ಷವನ್ನ ಹುಟ್ಟುಹಾಕಲು ಚೀನಾ ಪ್ರಯತ್ನವನ್ನ ಮಾಡ್ತಾ ಇದೆ. ಒನ್ ರೋಡ್ ಒನ್ ಬೆಲ್ಟ್ ಯೋಜನೆಯಡಿ ನೇಪಾಳದಲ್ಲಿ ದೊಡ್ಡ ರೈಲು ಯೋಜನೆಯನ್ನ ಆರಂಭಿಸಲು ಚೀನಾ ಮುಂದಾಗಿದೆ. ಈ ರೈಲು ಯೋಜನೆ ನೇಪಾಳದ ಕಠ್ಮಂಡುವಿನಿಂದ ಟಿಬೆಟ್ನ ಕಿರೊಂಗ್ ಅವರೆಗೆ ಅಂದ್ರೆ 150 ಕಿಲೋಮೀಟರ್ ಇದೆ. ಈ ಕಿರೊಂಗ್ನಿಂದ ಚೀನಾ ದೂರದಲ್ಲಿದೆ. ಆದ್ರೆ ಕಿರೊಂಗ್ ನಗರ ಚೀನಾದೊಂದಿಗೆ ಸಂಪರ್ಕ ಗಟ್ಟಿಗೊಳಿಸ್ತಾ ಇದೆ. ಒಂದು ವೇಳೆ ಈ ರೈಲು ಯೋಜನೆ ಅಂದುಕೊಂಡಂತೆ ಆದ್ರೆ ನೇಪಾಳಕ್ಕೆ ಭಾರತದೊಂದಿಗೆ ಸಂಬಂಧವನ್ನ ಕಡಿತಗೊಳಿಸಲಿದೆ. ಅಲ್ಲದೆ ನೇಪಾಳ ಚೀನಾದ ತೆಕ್ಕೆಗೆ ಜಾರಲಿದೆ. ಹಾಗೆಯೇ ಭಾರತದ ವಿರುದ್ಧ ಶತ್ರು ದೇಶವಾಗುವ ಸಾಧ್ಯತೆ ಕೂಡ ಇದೆ. ಚೀನಾದ ತಾಳಕ್ಕೆ ತಕ್ಕಂತೆ ಕುಣಿತಿರುವಂತಹ ಕೆಪಿ ಶರ್ಮಾ ಪ್ರಧಾನಿ ಆಗಿರೋದ್ರಿಂದ ಈ ಒಂದು ರೈಲು ಯೋಜನೆ ಪೂರ್ಣಗೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ. ಹೀಗಾಗಿ ಈ ರೈಲು ಯೋಜನೆ ಭಾರತದ ಪಾಲಿಗೆ ಅಪಾಯಕಾರಿ ಆಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ.